ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಂಸಾರ ಅಂದಮೇಲೆ ಜಗಳ, ರೊಮ್ಯಾನ್ಸ್ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳ ತರ. ಒಮ್ಮೆ ಬೈದಾಡಿಕೊಂಡವರು ಕೆಲ ನಿಮಿಷಗಳಲ್ಲಿ ಒಂದಾಗಬಹುದು, ಆದ್ರೆ ಯಾವಾಗ ವೈಯಕ್ತಿಕ ವಿಚಾರಗಳು ಬೀದಿಗೆ ಬರುತ್ತೋ ಆಗ ರಂಪ ರಾಮಾಯಣ ಶುರುವಾಗುತ್ತೆ. ನಾಲ್ಕು ಗೋಡೆಗಳ ನಡುವೆ ಬಗೆಹರಿಬೇಕಿದ್ದ ವಿಷಯ ಸಾರ್ವಜನಿಕರ ಬಾಯಿಗೆ ಆಹಾರ ಆಗುತ್ತೆ. ಅದರಲ್ಲಿಯೂ ಬಣ್ಣದ ಪ್ರಪಂಚದವರ ಖಾಸಗಿ ಬದುಕು ಖಾಸಗಿ ಆಗಿದ್ರೇನೆ ಚಂದ. ಹೊರ ಬಂದ್ರೆ ವಿವಾದಕ್ಕೆ ನಾಂದಿ ಹಾಡುತ್ತೆ. ಟ್ರೋಲಿಗರ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಕಾಲೆಳೆಯೋದಕ್ಕೆ ಕಾದ್ ಕೂತಿರೋ ಗುಂಪಿನ ಕೈಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗುತ್ತೆ. ಇದಕ್ಕೆ ತ್ರಿಷಾ ವಿಜಯ್ ಮತ್ತು ಸಂಗೀತ ಅವರ ಡಿವೋರ್ಸ್ ಲವ್ ಮತ್ತು ಅಂತೆ ಕಂತೆ ಸದ್ಯದ ಉದಾಹರಣೆ. ಯಾಕಂದ್ರೆ ಸದ್ಯಕ್ಕೆ ವಿಜಯ್ ರಾಜಕೀಯ ನಡೆ ಮತ್ತು ನುಡಿ ಬಗ್ಗೆ ಚರ್ಚೆಯಾಗಬೇಕಿತ್ತು. ಯಾಕಂದ್ರೆ ತಮಿಳುನಾಡಲ್ಲಿ ಈಗಾಗಲೇ ವಿಧಾನಸಭಾ ಚುನಾವಣೆ ಕಾವು ರಂಗೇರಿದೆ. ವಿಜಯ್ ಕೂಡ ಹೊಸ ಪಕ್ಷ ಕಟ್ಟಿ ಅಧಿಕಾರಕ್ಕೆ ತರೋ ಕನಸು ಕಾಣ್ತಿದ್ದಾರೆ. ಹೀಗಾಗಿ ರಾಜಕೀಯದ ದೊಡ್ಡ ಚರ್ಚೆ ಆಗಬೇಕಿತ್ತು. ಆದ್ರೀಗ ವಿಜಯ್ ಮತ್ತು ತ್ರಿಷಾ ಸಂಬಂಧದ ಕುರಿತು ಚರ್ಚೆ ಆಗ್ತಾ ಇದೆ. ಕೇವಲ ಜನಸಾಮಾನ್ಯರು ಮಾತ್ರ ಅಲ್ಲ, ಚಿತ್ರರಂಗದವರೇ ಈ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದಾರೆ. ಮನಸ್ಸೋ ಇಚ್ಛೆ ಮಾತನಾಡ್ತಿದ್ದಾರೆ. ಬಹುಶಃ ತ್ರಿಷಾ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ಕೂಡ ತಮ್ಮ ಮೇಲಾಗ್ತಾ ಇರುವ ಈ ಸೈಬರ್ ದಾಳಿಯಿಂದ ನಲುಗ್ತಿದ್ರೋ, ಮೌನಕ್ಕೆ ಶರಣಾಗ್ತಿದ್ರೋ ಏನೋ. ಆದ್ರೆ ತ್ರಿಷಾ ಮಾತ್ರ ಯಾವುದಕ್ಕೂ ಕ್ಯಾರೆ ಎನ್ನದೆ ತಿರುಗೇಟು ಕೊಡ್ತಾ ಇದ್ದಾರೆ. ಕನ್ನಡದಲ್ಲಿ ದಾದಾ ಈಸ್ ಬ್ಯಾಕ್ ಎಂಬ ಸಿನಿಮಾ 2017ರ ಆಸುಪಾಸಲ್ಲಿ ಬಿಡುಗಡೆಯಾಗಿತ್ತು. ಆ ಸಿನಿಮಾದಲ್ಲಿ ತಮಿಳಿನ ನಟ ಮತ್ತು ನಿರ್ದೇಶಕ ಪಾರ್ಥಿಬನ್ ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ಇಂಥ ಪಾರ್ಥಿಬನ್ 2 ಪ್ರತ್ಯೇಕ ವೇದಿಕೆಯಲ್ಲಿ ತ್ರಿಷಾ ಕುರಿತು ಮಾತನಾಡಿದ್ದಾರೆ. ನಿರೂಪಕಿ ಹೇಳಿದ ಪ್ರಶ್ನೆಗೆ ಉತ್ತರ ನೀಡುತ್ತಾ, ಈ ಕುಂದವೈನ ಕೆಲ ದಿನ ಮನೆಯಲ್ಲಿ ಕೂಡಿ ಹಾಕಬೇಕು, ಅದೇ ಒಳ್ಳೆಯದು, ಮನೆಯಿಂದ ಹೊರಗೆ ಬಿಡಲು ಬಿಡಬಾರ್ದು ಅಂತ ವ್ಯಂಗ್ಯ ಆಡಿದ್ರು. ಇದಕ್ಕೆ ತ್ರಿಷಾ ಕೂಡ ಮುಟ್ಟಿ ನೋಡ್ಕೊಳ್ಳುವಂತೆ ತಿರುಗೇಟು ಕೊಟ್ಟಿದ್ದಾರೆ. ಇದೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾ ಇದೆ. ಇದರ ಜೊತೆಗೆ ವಿಜಯ್ ಪಕ್ಷದಿಂದಲೇ ತ್ರಿಷಾ ಸಿಎಂ ಆಗ್ತಾರಾ, ತಮಿಳುನಾಡಲ್ಲಿ ಮತ್ತೊಬ್ಬ ಜಯಲಲಿತಾ ಹುಟ್ಕೊಳ್ತಾರಾ ಅನ್ನೋ ಮಾತು ಜೋರಾಗಿದೆ. ಅಷ್ಟೇ ಅಲ್ಲ, ಈ ಹಿಂದೆ ತ್ರಿಷಾ ತಮಗಾಗಿದ್ದ ಎಂಗೇಜ್ಮೆಂಟ್ ಅನ್ನೇ ಮುರಿದುಕೊಂಡಿದ್ಯಾಕೆ ಅನ್ನೋ ಚರ್ಚೆಯೂ ಹುಟ್ಕೊಂಡಿದೆ. ಇದೆಲ್ಲದಕ್ಕೂ ಇದೇ ವಿಡಿಯೋದಲ್ಲಿ ಉತ್ತರ ಕೊಡೋ ಕೆಲಸ ಮಾಡ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ತಮಿಳು ಸಿನಿಮಾ ರಂಗದ ದಳಪತಿ ವಿಜಯ್ ಈಗಾಗಲೇ ಟಿವಿಗೆ ಪಕ್ಷ ಸ್ಥಾಪಿಸಿ ರಾಜಕೀಯ ರಂಗ ಪ್ರವೇಶಿಸಿದ್ದಾರೆ. ಅದಕ್ಕಾಗಿ ಸಿನಿಮಾವನ್ನು ತ್ಯಾಗ ಮಾಡಿದ್ದಾರೆ. ತಮಿಳುನಾಡಿನ ಎಲ್ಲಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಾಗಿ ಹೇಳ್ತಾ ಇದ್ರು. ಇದರ ಬೆನ್ನಲ್ಲೇ ಈಗ ತ್ರಿಷಾ ಕೂಡ ವಿಜಯ್ ಜೊತೆ ಚುನಾವಣಾ ಅಖಾಡಕ್ಕೆ ಇಳಿತಾರೆ ಅನ್ನುವ ಊಹಾಪೋಹ ಶುರುವಾಗಿದೆ. ಈ ಹಿಂದೆ MGR ಜೊತೆ ಜಯಲಲಿತಾ ರಾಜಕೀಯಕ್ಕೆ ಬಂದು ತಮಿಳುನಾಡು ಸಿಎಂ ಆಗಿದ್ರು. ಅವರ ಹಾದಿಯಲ್ಲೇ ವಿಜಯ್ ತ್ರಿಷಾ ರಾಜಕೀಯ ರಂಗದಲ್ಲಿ ಮಿಂಚಬಹುದು ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಈಗಾಗಲೇ ವಿಜಯ್ ಸಾಂಸಾರಿಕ ಜೀವನ ಮುರಿದು ಬಿದ್ದಿದೆ. ಪತ್ನಿ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇತ್ತ ವಿಜಯ್ ಹಾಗೂ ತ್ರಿಷಾ ಒಟ್ಟಾಗಿ ಓಡಾಡ್ತಿದ್ದಾರೆ. ಹೀಗಾಗಿ ತ್ರಿಷಾ ಮತ್ತೊಬ್ಬ ಜಯಲಲಿತಾ ಆಗ್ತಾರೆ ಅನ್ನೋ ಸದ್ದು ಜೋರಾಗ್ತಾ ಇದೆ. 15 ವರ್ಷದ ಹಿಂದೆ ತ್ರಿಷಾ ಒಂದು ಮಾತು ಹೇಳಿದ್ರು. ಪತ್ರಕರ್ತರು ಕೇಳಿದ್ದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರು. ನಟಿಯಾಗಿ ಗುರುತಿಸಿಕೊಂಡಿದ್ದಾಯ್ತು, ಒಳ್ಳೆ ಹೆಸರು ಮಾಡಿದ್ದು ಆಯ್ತು, ನನಗೀಗ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ. 15 ವರ್ಷದ ನಂತರ ನೋಡಿ ನಾನೇ ಸಿಎಂ ಆಗಿರ್ತೀನಿ ಅಂದಿದ್ರು. ಅವತ್ತು ಹೇಳಿದ ಮಾತಿಗೂ ಈಗ ಆಗ್ತಾ ಇರೋ ಬೆಳವಣಿಗೆಗೂ ಒಂದಕ್ಕೊಂದು ತಾಳೆ ಆಗ್ತಿದೆ ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಆತ್ಮೀಯರೇ, ತ್ರಿಷಾ ಅವರಿಗೀಗ 42 ವರ್ಷ. ಆದ್ರೆ ತ್ರಿಷಾ ಇನ್ನೂ ಮದುವೆ ಆಗಿಲ್ಲ. ಹಾಗಂತ ಮದುವೆ ಬಗ್ಗೆ ಯೋಚನೆಯನ್ನೇ ಮಾಡಿರ್ಲಿಲ್ವಾ ಅಂತ ಹೇಳೋದಿಕ್ಕಾಗಲ್ಲ. ಎಲ್ಲವೂ ಅಂದ್ಕೊಂಡಂತೆ ನಡೆದಿದ್ರೆ ತ್ರಿಷಾಗೆ ಮದುವೆ ಆಗಿ 10 ವರ್ಷ ಕಳೆದಿರ್ತಿತ್ತು. ಈ ವಿಷಯ ಅನೇಕರಿಗೆ ತಿಳಿದೇ ಇಲ್ಲ. ತ್ರಿಷಾ ವರುಣ್ ಅನ್ನೋರನ್ನ ಮದುವೆ ಆಗೋದಕ್ಕೆ ಮುಂದಾಗಿದ್ರು. ಆಪ್ತರು ಹಾಗೂ ಕುಟುಂಬದವರ ಸಮ್ಮುಖದಲ್ಲಿ ಇವರ ಎಂಗೇಜ್ಮೆಂಟ್ ನಡೆದಿತ್ತು. ತ್ರಿಷಾ ಮದುವೆ ಆಗಬೇಕಿದ್ದ ಹುಡುಗ ಉದ್ಯಮಿ ಆಗಿದ್ರಿಂದ ಎಂಗೇಜ್ಮೆಂಟ್ ಫೋಟೋ ವೈರಲ್ ಆಗಿದ್ವು. ಎಂಗೇಜ್ಮೆಂಟ್ ವಿಷಯ ವೈರಲ್ ಆಗ್ತಾ ಇದ್ದಂತೆ ತ್ರಿಷಾ ಹಾಗೂ ವರುಣ್ ಸುತ್ತಾಟ ಆರಂಭಿಸಿದ್ರು. ಆದ್ರೆ ವಿಧಿಯಾಟ ಬೇರೆಯದ್ದೇ ಆಗಿತ್ತು. ಜನವರಿ ತಿಂಗಳಲ್ಲಿ ಆಗಿದ್ದ ತ್ರಿಷಾ ಎಂಗೇಜ್ಮೆಂಟ್ ಮೇ ತಿಂಗಳಲ್ಲಿ ಮುರಿದು ಬಿದ್ದಿತ್ತು. ಇಬ್ಬರಲ್ಲೂ ಹಲವು ನಿರೀಕ್ಷೆ ಇತ್ತು. ಆದ್ರೆ ಆ ನಿರೀಕ್ಷೆಗೆ ತಕ್ಕಂತೆ ಇಬ್ರು ಬದುಕೋದು ಕಷ್ಟ ಅನ್ಸಿತ್ತು. ಹೀಗಾಗಿ ಬೇರೆ ಬೇರೆ ಆದ್ರು ಅನ್ನೋ ವರದಿ ಆಯಿತು. ಇವರು ಬೇರೆ ಆಗೋದಕ್ಕೆ ಮತ್ತೊಂದು ಕಾರಣವೂ ಇತ್ತು. ವರುಣ್ ಕುಟುಂಬ ಉದ್ಯಮದ ಹಿನ್ನೆಲೆಯವರು. ಅವರು ನಟಿಯನ್ನ ಮದುವೆ ಆಗ್ತಿರೋದು ಕುಟುಂಬದವರಿಗೆ ಇಷ್ಟ ಇರ್ಲಿಲ್ವಂತೆ. ಹೀಗಾಗಿ ಕುಟುಂಬದವರು ಅಸಮಾಧಾನ ಹೊರ ಹಾಕಿದ್ರು. ಉದ್ಯಮ ಕುಟುಂಬದ ಹಿನ್ನೆಲೆ ಹೊಂದಿರುವವರನ್ನ ಮದುವೆ ಆಗುವಂತೆ ಕುಟುಂಬದವರು ಒತ್ತಾಯ ಹೇರಿದ್ರಂತೆ. ಇದುವೇ ದೊಡ್ಡ ಕಾರಣ ಅಂತ
10 ವರ್ಷದ ಹಿಂದೆ ಸುದ್ದಿಯಾಗಿತ್ತು. ಅವತ್ತಿನಿಂದ ಒಂಟಿಯಾದವರು ಈಗ ವಿಜಯ್ ಜೊತೆ ಓಡಾಡ್ತಿದ್ದಾರೆ. ಈ ಬೆಳವಣಿಗೆ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದ್ ನೋಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.